ಕೊನೆಗೂ ಆಂಕರ್ ಅನುಶ್ರೀ ಕಲ್ಯಾಣ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದೀಗ ಆಂಕರ್ ಅನುಶ್ರೀ ಬಹುವರ್ಷಗಳ ಗೆಳೆಯನ ಜೊತೆ ಅನುಶ್ರೀ ಮದುವೆಯಾಗಿದೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದಂತಹ ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಹೇಳಿ ಅಭಿಮಾನಿಗಳು ಕೇಳ್ತಾ ಇದ್ರು. ಅಂತೂ ಎಂತೂ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನುಶ್ರೀ. ಕೊನೆಗೂ ನಡೀತು ಆಂಕರ್ ಅನುಶ್ರೀ ಕಲ್ಯಾಣ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆಂಕರ್ ಅನುಶ್ರೀ. ಬಹು ವರ್ಷಗಳ ಗೆಳೆಯನ ಜೊತೆ ಅನುಶ್ರೀ ಅವರ ಮದುವೆಯಾಗಿದೆ. ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಮದುವೆಯಾಗಿದ್ದಾರೆ. ಕಗ್ಗಲಿಪುರ ಬಳಿಯ ರೆಸಾರ್ಟ್ನಲ್ಲಿ ನಡೆದಿರುವಂತಹ ಅದ್ದೂರಿ ಮದುವೆ. ಈ ಒಂದು ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದಾರೆ. ಮದುವೆಗೆ ಸಾಕ್ಷಿಯಾಗಿದ್ದಾರೆ ಚಿತ್ರರಂಗದ ಗಣ್ಯರು. ಇಲ್ಲಿಯವರೆಗೂ ಕೂಡ ಅವರ ಅಭಿಮಾನಿಗಳು ಕೇಳ್ತಾ ಇದ್ರು ಯಾವಾಗ ಅನುಶ್ರೀ ಅವರ ಮದುವೆ ಆಗತ್ತೆ ಅಂತ ಹೇಳಿ. ಯಾಕೆಂತಂದ್ರೆ ಮದುವೆ ಸೆಟ್ ಆದ್ಮೇಲೂ ಕೂಡ ಅನುಶ್ರೀ ಅವರು ಇಲ್ಲಿಯವರೆಗೂ ಕೂಡ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿ. ಇಲ್ಲಿವರೆಗೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಹೇಳ್ಕೊಂಡಿರ್ಲಿಲ್ಲ. ಅಂತೂ ಇಂತೂ ಅನುಶ್ರೀ ಅವರ ಮದುವೆಯಾಗಿದೆ. ಬಹುದಿನಗಳ ಗೆಳೆಯನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ಅನುಶ್ರೀ ಅವರು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಹಾರ ಬದಲಾವಣೆ ಆಗುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಅನುಶ್ರೀ ಅವರನ್ನ ಹಾರ ಹಾಕುವಂತಹ ಸಂದರ್ಭದಲ್ಲಿ ಅವರ ಫ್ರೆಂಡ್ಸ್ಗಳು ಯಾವ ರೀತಿಯಾಗಿ ಎತ್ತಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈಗ ಮಾಂಗಲ್ಯ ಧಾರಣೆ ಆಗುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನುಶ್ರೀ. ಕೊನೆಗೂ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬಹುದಿನದ ಗೆಳೆಯನೊಂದಿಗೆ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮತ್ತೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿದ್ವು. ಅರಿಶಿನ ಶಾಸ್ತ್ರದ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಮತ್ತೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಈಗ ಮಾಂಗಲ್ಯ ಧಾರಣೆ ಆಗ್ತಾ ಇದೆ. ಬಹಳ ಖುಷಿ ಇದೆ ಅನುಶ್ರೀ ಅವರಿಗೆ. ಇಷ್ಟು ವರ್ಷಗಳ ಕಾಲ ಸಿಂಗಲ್ ಆಗಿದ್ರು, ಈಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಖುಷಿ. ಮತ್ತೆ ಆ ಸಂದರ್ಭದಲ್ಲಿ ಸಹಜವಾಗಿಯೇ ಯಾವುದೇ ಹೆಣ್ಮಗಳಿಗಾದರೂ ಕೂಡ ದುಃಖ ಬಂದೇ ಬರುತ್ತೆ. ಅವರು ದುಃಖ ಅಂದರೆ ಅಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತು ಖುಷಿಯಾಗಿದ್ದಾರೆ ಈ ಸಂದರ್ಭದಲ್ಲಿ. ಮತ್ತು ಅವರು ಕೂಡ ಆಕೆಗೆ ಮುತ್ತನ್ನು ಕೊಟ್ಟು ಬಹಳ ಖುಷಿಯಿಂದ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮದುವೆಗೆ ಸಾಕ್ಷಿಯಾಗಿದ್ದಾರೆ ಚಿತ್ರರಂಗದ ಗಣ್ಯಾತಿ ಗಣ್ಯರು. ಇಲ್ಲಿವರೆಗೂ ಕೂಡ ಹಳದಿ ಶಾಸ್ತ್ರದ ಫೋಟೋಗಳು ವೈರಲ್ ಆಗಿದ್ವು. ಇವತ್ತು ಮುಹೂರ್ತ ಕೂಡ ಇತ್ತು. ಬೆಳಿಗ್ಗೆ 10:56 ಮಾಂಗಲ್ಯ ಧಾರಣೆ ಆಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ವರ್ಷಗಳ ಕನಸು ಹೀಗೆ ಮದುವೆ ಆಗಬೇಕು ಅಂತ ಹೇಳಿ ಕೆಲ ಹೆಣ್ಮಕ್ಳಿಗಿದ್ದೇ ಇರುತ್ತೆ. ಇಲ್ಲಿವರೆಗೂ ಕೂಡ ಯಾರೇ ಪ್ರಶ್ನೆ ಮಾಡಿದ್ರು ಎಲ್ಲೂ ಕೂಡ ಅವರು ಬಾಯಿ ಬಿಟ್ಟಿಲ್ಲ. ಅತಿ ಶೀಘ್ರದಲ್ಲಿ ಆಗ್ತೀನಿ ಅಂತ ಹೇಳಿ ಇತ್ತೀಚೆಗೆ ಒಂದು ವಿಡಿಯೋ ಕಾಲಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೇಳ್ಕೊಂಡಿದ್ರು ಅವರು. ನಾನೇ ಮದುವೆ ಆಗುವಂತಹ ಸಂದರ್ಭದಲ್ಲಿ ಹೇಳ್ತೀನಿ, ಮತ್ತು ಅತಿ ಶೀಘ್ರದಲ್ಲೇ ಮದುವೆ ಆಗುವಂತಹ ದಿನಾಂಕವನ್ನು ಘೋಷಣೆ ಮಾಡ್ತೀನಿ ಅಂತ ಕೂಡ ಹೇಳಿದರು. ಬಟ್ ಆದರೆ ಅವರು ಎಲ್ಲೂ ಕೂಡ ನಾನು ಮದುವೆ ಆಗ್ತಾ ಇದ್ದೀನಿ, ಇಂಥ ದಿನ ಹಳದಿ ಶಾಸ್ತ್ರ ಇದೆ ಅಥವಾ ಇಂಥ ದಿನ ಮಾಂಗಲ್ಯ ಧಾರಣೆ ಆಗುತ್ತೆ ಅನ್ನೋದನ್ನು ಕೂಡ ಅವರು ಎಲ್ಲೂ ಕೂಡ ಹೇಳಿರಲಿಲ್ಲ. ಬಟ್ ಒಂದಷ್ಟು ಫೋಟೋಗಳು ವೈರಲ್ ಆಗಿತ್ತು. ಎಲ್ಲವೂ ಕೂಡ ಕ್ವಶನ್ ಮಾರ್ಕೇ ಆಗಿತ್ತು ಇಲ್ಲಿಯವರೆಗೂ ಕೂಡ. ಬಟ್ ಆದರೆ ಅದೆಲ್ಲವೂ ಕೂಡ ಕ್ವಶನ್ ಮಾರ್ಕ್ ಅಲ್ಲ, ಅದಕ್ಕೆ ಉತ್ತರ ಸಿಗುವಂತಹ ಸನ್ನಿಹಿತ ಕಾಲ ಎಲ್ಲವೂ ಕೂಡ ಕೂಡಿ ಬಂದಿದ್ದು. ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನುಶ್ರೀ.
ಭಗವಂತ ಇಬ್ಬರಿಗೂ ಸಹ ಸುಖ ಶಾಂತಿ ಆಯುಸ್ಸು ಆರೋಗ್ಯ ನೆಮ್ಮದಿ ಸಂತಾನ ಭಾಗ್ಯ ಆದಷ್ಟು ಬೇಗ ಕೊಟ್ಟು ಕಾಪಾಡಲಿ ಅಂತ ಹಾರೈಸೋದಕ್ಕೆ ನಾವು ಮೂವರು ಬಂದಿದ್ದೀವಿ. ಒಳ್ಳೇದಾಗ್ಲಿ ಇಬ್ಬರಿಗೂ ಸಹ. ಸೊ ಒಂದು ಅಚೀವ್ಮೆಂಟ್ ಆಕ್ಚುಲಿ ನಮ್ಮಿಂದ ಏನು ಆಗಲ್ಲ ಅನ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ. ಯಾಕಂದ್ರೆ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟರ್ವ್ಯೂ ಮಾಡಿದ್ರೆ ನಂಗೆ ಚೆನ್ನಾಗಿ ನೆನಪಿದೆ. ಇದಕ್ಕಿಂತ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಯಾವುದೋ ಒಂದು ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ಆಗ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ. ನಾನು ಹೇಳ್ದೆ, ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿರಾ, ಇಷ್ಟೊಂದು ಬಿಸಿಲಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ಯಾ ಹಿಂಗೆ ಅಂತ. ಬಿಸಿಲು ಗಾಳಿ ಅವೆಲ್ಲ ಏನ್ ಲೆಕ್ಕ ಇಲ್ಲ ಸರ್, ನೀವು ಸಿಕ್ಕಿದೆ ನಮಗೆ ಖುಷಿ, ಇಂಟರ್ವ್ಯೂ ಸಿಕ್ತಲ್ಲ ಅಂತ. ಅಂದ್ರೆ ಆಗ್ಲೇ ಅನ್ಕೊಂಡೆ ಈ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ. ಸೊ ಇವತ್ತು ಆಂಕರಿಂಗ್ ಅಂದ್ರೆ ತುಂಬಾ ಒಳ್ಳೆ ಇದು, ಅನುಶ್ರೀ ಬೇಕೇ ಬೇಕು ಅನ್ನುವಂಥದ್ದು ಒಂದೆಲ್ಲ ಕಡೆನೂ ಪ್ರಚಲಿತ ಆಗಿದೆ. ಸೊ ಅಂತ ಒಂದು ಹುಡುಗಿಗೆ ಇವತ್ತು ಕಂಕಣ ಭಾಗ್ಯ ಕೂಡ ಬಂದು ಮದುವೆ ಆಗಿದ್ದಾರೆ. ವಿಶ್ವ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವತ್ತೂ ಮಾತಾಡೋಣ, ಒಂದು ವಿಶ್ ಮಾಡಿ ಬನ್ನಿ, ವಿಶ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಆನ್ ದಿ ಸೆಲೆಬ್ರೇಷನ್. ಅವ್ರ ಪಾಪ ಮೈಕ್ ಹಿಡಿಯೋಷನ್ ಮುಗಿಸ್ಬಿಟ್ಟು ಐ ಥಿಂಕ್ ಕೊನೆಗೂ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಎಲ್ಲರೂ ಇಡೀ ಕರ್ನಾಟಕ ಕೇಳ್ತಾ ಇದ್ದಂತ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ತುಂಬಾ ಮುದ್ದಾಗಿ ಕಾಣ್ತಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಅವರು. ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಅಂಡ್ ರೋಷನ್, ಅಂಡ್ ಗಾಡ್ ಬ್ಲೆಸ್. ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಅವರೇ ಹೇಳಿದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾ ಇದ್ರು, ಈಗ ಜಂಟಿಯಾಗಿ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಅವರ ಸಹೋದರನಾಗಿ ಬಂದಿದ್ದೇನೆ. ಇನ್ನೇನಂತ ಹೇಳಿ, ಎಲ್ಲ ಆಗಿ ಬಂದಿದ್ದೇನೆ. ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂತ ಖುಷಿ ನನಗೆ ಇವತ್ತು ಅಷ್ಟು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಅವರಿಬ್ಬರ ಮೇಲಿರಲಿ. ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿಡುವಂತ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಉದ್ಯೋಗಿಯಾಗಿ ಬಂದಿದ್ದೇನೆ, ಅವರ ಸಹೋದರನಾಗಿ ಬಂದಿದ್ದೇನೆ. ಇನ್ನೇನಂತ ಹೇಳಿ, ಎಲ್ಲ ಆಗಿ ಬಂದಿದ್ದೇನೆ. ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂತ ಖುಷಿ ನನಗೆ ಇವತ್ತು ಅಷ್ಟು. ಸ್ಟೇಟಸ್ ಹಾಕಲಿಕ್ಕೆ ಬಾರ್ ಆಗ್ತದೆ, ಬಂದು ಕಳಿಸಿ ಬಾರ್ ಹೋಗಿ. ಸರ್ ಈಚೆ ಬನ್ನಿ ರೋಷನ್ ಅವರೇ. ಸರ್ ಈಚೆ ಬನ್ನಿ ರೋಷನ್ ಅವರೇ.
ಸರ್ ಈಚೆ ಬನ್ನಿ ರೋಷನ್ ಅವರೇ ಸರ್ ಈಚೆ ಬನ್ನಿ ರೋಷನ್ ಅವರೇ ಸರ್ ಈಚೆ ಬನ್ನಿ ರೋಷನ್ ಅವರೇ ಸರ್ ಈಚೆ ಬನ್ನಿ ರೋಷನ್ ಅವರೇ